ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋನ ಮಾಡೋಕ್ಕಾಗಿಲ್ಲ. ನಾನು ನಿಮ್ಮನ್ನ ತುಂಬ ಕಾಯಿಸ್ಬಿಟ್ಟೆ ಅನಿಸುತ್ತೆ, ಸಾರಿ. ಹಾಗೆ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆಯ ಮುಂದುವರೆದ ಭಾಗನ ಓದ ಬಯಸುವರು ಪ್ರತಿಲಿಪಿನಲ್ಲಿ ನನ್ನ ಅಕೌಂಟ್ ಮುಖಾಂತರ ಓದ್ಬೋದು. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 72. ಹಿಂದಿನ ಸಂಚಿಕೆಯಲ್ಲಿ ಶ್ರೀ ತನ್ನ ಗೊಂದಲಗಳಿಂದ ವಿರಾಟ್ ಮೇಲೆ ಕೋಪ ಮಾಡ್ಕೊತಾಳೆ. ವಿರಾಟ್ ಒಬ್ಬ ಗಂಟಿಗೆ ಅವಳನ್ನೇ ನೋಡ್ತಿದ್ರೆ, ಶ್ರೀ ನೀವ್ಯಾರು ನನ್ನ ಮುಟ್ಟೋಕೆ, ನಿಮಗೇನು ರೈಟ್ಸ್ ಇದೆ ಅಂತ ಟಚ್ ಮಾಡಿ ಮಾತಾಡಿಸ್ತೀರಾ ಎಂದಳು. ವಿರಾಟ್, ಶ್ರೀ ನನ್ನ ಮಾತು ಕೇಳು ಎಂದ ಬೇಸರದಲ್ಲಿ. ಶ್ರೀ ಯಾಕ್ರಿ ಕೇಳಬೇಕು ಅಂತೀನಿ. ಅಷ್ಟಕ್ಕೂ ನೀವೇನಾಗಬೇಕು ನನಗೆ, ಫ್ರೆಂಡಾ, ಬಂಧುನಾ, ಬಳಗನಾ ಎಂದಳು. ವಿರಾಟ್ ತುಸು ಸಂಕೋಚದಲ್ಲೇ ಮೆಲ್ಲಗೆ ನಿನ್ನ ಗಂಡ ಎಂದು ಮಾತು ಮುಗಿಸಿದ. ಅಷ್ಟೊತ್ತಿಗೆ ಮುಗೀತು. ಶ್ರೀ ಕೋಪಕ್ಕೆ ಮಿತಿ ಇರಲಿಲ್ಲ. ಏನಂದ್ರಿ, ಗಂಡ ಗಂಡ ಅನ್ನೋ ಪದದ ಅರ್ಥ ಗೊತ್ತಾ ಎಂದು ತನ್ನ ಹಣೆಗೆ ಹೊಡೆದುಕೊಳ್ತಾ, ಹೋ ನೀವು ಫಾರಿನ್ ಅಲ್ವಾ ಎಂದು ವಿರಾಟ್ ಕಡೆನೇ ಸಣ್ಣ ಕಣ್ಣು ಮಾಡಿ, ನಿಮಗೆ ಹಸ್ಬೆಂಡ್ ಅನ್ನೋ ಮೀನಿಂಗ್ ಗೊತ್ತಿದೆಯಾ? ಒಬ್ಬ ಗಂಡನಾಗಿ ಒಂದು ಜವಾಬ್ದಾರಿನಾದರೂ ನಿಭಾಯಿಸಿದ್ದೀರಾ ಎಂದು ಕೇಳಿದ್ಲು. ಅವಳ ಮಾತಿಗೆ ಅವನು ಏನನ್ನೂ ಮಾತಾಡ್ತಾ ಇದ್ದ ನೋಡಿ ಏನೋ ನೆನೆದವಳ ಥರ, ಹಾಂ ಒಂದನ ನಿಭಾಯಿಸಿದ್ದೀರಾ, ಏನಂದರೆ ಒಬ್ಬ ಗಂಡನಾಗಿ ಸ್ವಲ್ಪ ದಿನಕ್ಕಾದರೂ ತಾಯಾಗೋ ಭಾಗ್ಯ ಕೊಟ್ಟರೆ ಅದೇ ನೀವು ಪರ್ಫೆಕ್ಟಾಗಿ ಮಾಡಿರೋದು ಎಂದಳು ವ್ಯಂಗ್ಯವಾಗಿ. ಬಾಗಿಲಲ್ಲಿ ನಿಂತಿದ್ದಂಥ ಸಾವಿತ್ರಮ್ಮ, ರೋಹನ್ ಇಬ್ಬರು ಅವ್ರ ಮಾತಿಂದ ಶಾಕ್ ಆದರು. ಸಾವಿತ್ರಮ್ಮ, ರೋಹನ್ ಪುಟ ನಡಿ ಇಲ್ಲಿಂದ ಎಂದರು. ರೋಹನ್, ಆಂಟಿ ಮಮ್ಮಿ ಡ್ಯಾಡಿ ಜಗಳ ಮಾಡ್ತಿದ್ದಾರೆ, ಪ್ಲೀಸ್ ನಾನು ಇಲ್ಲೇ ಇರ್ತೀನಿ ಎಂದ ಭಯದಲ್ಲಿ. ಸಾವಿತ್ರಮ್ಮ, ಪುಟ ನೀನಿನ್ನು ಚಿಕ್ಕವನು, ಬಾ ಎಂದು ಬಲವಂತವಾಗಿ ಅವನನ್ನು ಹೇಳ್ಕೊಂಡು ಹೋಗುವಾಗ ಅವನ ಕಿವಿಯಲ್ಲಿದ್ದಂಥ ಇಯರ್ಬಡ್ಸ್ ಒಂದು ಅಲ್ಲೇ ನೆಲಕ್ಕೆ ಬಿತ್ತು. ಸಾವಿತ್ರಮ್ಮ ಅವನನ್ನು ರೂಮ್ನಲ್ಲಿ ಬಿಟ್ಟು ತಾನು ಶ್ರೀ ರೂಮ್ ಬಳಿ ಬಂದರು. ಇತ್ತ ವಿರಾಟ್ಗೆ ಶ್ರೀ ಹೇಳಿದ ಮಗು ಅನ್ನೋ ಮಾತು ಅವನನ್ನು ನಿಜಕ್ಕೂ ಚುಚ್ಚಿತು. ವಿರಾಟ್ ತನ್ನ ಆಣೆನ ತೇಡುತ್ತಾ, ಸಾರಿ ಶ್ರೀ, ನನಗೆ ಗೊತ್ತಿಲ್ಲದೆ ಅವತ್ತು ನಡೆದೋದ ಘಟನೆ ಎಂದ ಬೇಸರದಲ್ಲಿ. ಶ್ರೀ, ಹೌದು ನಿಮಗೆ ಗೊತ್ತಿಲ್ಲದೆ ನಡೆದಿದ್ದು. ನಿಮಗೆ ಅಕಸ್ಮಾತ್ ಗೊತ್ತಿದ್ದರೆ ನನ್ನಂಥ ಆವ್ರೇಜ್ ಮಿಡಲ್ ಕ್ಲಾಸ್ ಹುಡುಗಿನ ಟಚ್ ಕೂಡ ಮಾಡ್ತಿರ್ಲಿಲ್ಲ ಎಂದು ಅದಕ್ಕೆ ತುಂಬ ರಿಗ್ರೆಟ್ ಮಾಡ್ಕೊಳ್ತಿದ್ರಿ ಅಲ್ವಾ? ಈ ವಿಷಯನ ತಿಳ್ಕೊಂಡ್ಮೇಲಂತೂ ಥೂ ಇಂಥವ್ಳ ಜೊತೆ ಮಲಗಿದ್ನಾ ಅಂತ ಅಂದಳು. ವಿರಾಟ್ ದುಃಖದಲ್ಲಿ, ಇಲ್ಲ ಶ್ರೀ, ನಾನು ರಿಗ್ರೆಟ್ ಮಾಡಿದ್ದು ನನ್ನ ವಿಷಯಕ್ಕೆ. ನೀನು ಅಷ್ಟೆಲ್ಲ ನೋವು ಪಟ್ಟರು ಒಂದು ಮಾತು ಹೇಳಿಲ್ವಲ್ಲ ಅಂತ ಎಂದ ಪಶ್ಚಾತ್ತಾಪದಲ್ಲಿ. ಶ್ರೀ, ಹೇಗೆ ಹೇಳಿ, ನನ್ನ ಮಾತು ನಿಮ್ಮ ತಲೆಗೂ ಹೋಗ್ತಿರ್ಲಿಲ್ವಲ್ಲ. ನಿಮಗೆ ಆ ನಿಮ್ಮ ಫ್ರೆಂಡ್ ಮನೆಯಾಳ ಉಂಡು ಮನೆಗೆ ದ್ರೋಹ ಬಗೆಯೋ ಫ್ರೆಂಡ್ ಬಿಟ್ಟು ಬೇರೇನೂ ಕಾಣ್ತಿರ್ಲಿಲ್ವಲ್ಲ. ನನ್ನ ಮಾತು ಒಂದು ದಿನಕ್ಕಾದರೂ ನಿಮ್ಮ ತಲೆಗೆ ಹೋಗಿದ್ರೆ ಇವತ್ತು ನಾನು ಈ ಥರ ಬಂದು ನಿಲ್ತಿರ್ಲಿಲ್ಲ, ನನ್ನ ಹೊಟ್ಟೆಲಿದ್ದ ಮಗುನು ಸಾಯ್ತಿರ್ಲಿಲ್ಲ ಎಂದವಳ ಕಣ್ಣು ತುಂಬಿದ. ವಿರಾಟ್ ಕೂಡ ತುಂಬ ದಿನಗಳ ಮೇಲೆ ಮನದಲ್ಲಿ ಇದ್ದಂಥ ನೋವನ್ನು ಹೊರಗೆ ಹಾಕ್ತಿದ್ದಾಳೆ. ಅದೆಷ್ಟು ಬೈತಾಳೋ ಬೈಲಿ, ಇದಕ್ಕೆ ನಾನು ತಕ್ಕನಾದವನು ಎಂದು ಹಾಗೆ ಸುಮ್ಮನೆ ನಿಂತಿದ್ದ. ಶ್ರೀ, ಗಂಡನಿಗೆ ಬೇಡವಾದವಳು ಅಂತ ಹೇಗೋ ಮಗು ಕನಸು ಕಾಣುತ್ತಾ ಬದುಕ್ತಿದ್ದವಳಿಂದ ಅದನ್ನು ಕಿತ್ಕೊಂಡ್ರೆ, ನನ್ನಿಂದ ಎಲ್ಲವನ್ನೂ ಕಿತ್ಕೊಂಡ್ರೆ. ನಾನೆಂದರೆ ಇಷ್ಟ ಇಲ್ಲ, ಆದರೂ ನಾನು ಬೇಕಾಗಿತ್ತು ನಿಮ್ಮ ಆಸೆನ ತೀರಿಸ್ಕೊಳ್ಳೋಕ್ಕೆ. ಆದರೂ ಗಂಡ ಅಲ್ವಾ, ಹೋಗಲಿ ಬಿಡು ಅಂತ ಸಹಿಸ್ತೆ. ಪುಟ್ಟದಾಗಿ ಬೆಳೀತಿದ್ದ ಜೀವ ಅದು, ನನ್ನ ಮಗು, ಅದನ್ನು ಕಿತ್ಕೊಂಡ್ರೆ, ನಮ್ಮ ನೆಮ್ಮದಿ ಕಿತ್ಕೊಂಡ್ರೆ. ಎಲ್ಲದಕ್ಕೂ ಹೆಚ್ಚಾಗಿ ನಾನೊಬ್ಳು ನಡತೆಗೆಟ್ಟವಳು ಅನ್ನೋ ಪಟ್ಟ ಕೊಟ್ಟು ನನ್ನೇ ಜೀವ ಅಂತ ಬದುಕಿ ನನಗಾಗಿ ಜೀವನವನ್ನೇ ಸವಿಸ್ತಾ ನನಗೆ ಅಂತ ಇದ್ದ ಒಂದೇ ಒಂದು ಜೀವ ನನ್ನ ತಂದೆ, ಅವರ ಪ್ರಾಣನೇ ಕಿತ್ಕೊಂಡ್ರಿ. ಇನ್ನು ಏನು ಉಳಿಸಿದ್ದೀರಾ ಅಂತ ನನ್ನ ಲೈಫ್ಗೆ ವಾಪಸ್ ಬಂದ್ರಿ ಎಂದು ತನ್ನ ದುಃಖನ ತಡೆಯುತ್ತಾ, ನನ್ನ ಕಣ್ಣು ಮುಂದೆ ನಿಲ್ಬೇಡಿ. ನಿಮ್ಮನ್ನು ನೋಡಿದಾಗೆಲ್ಲ ನರಕದ ದಿನಗಳೇ ನೆನಪಾಗುತ್ತೆ. ಹೋಗಿ ನನ್ನಿಂದ ದೂರ ಹೋಗಿ, ನನ್ನ ಕಣ್ಮುಂದೆ ಯಾವತ್ತೂ ಬರಬೇಡಿ. ನಿಮ್ಮನ್ನು ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ಅಷ್ಟಕ್ಕೂ ನಿಮ್ಮದೇನಿಲ್ಲಿ, ಹಾಂ ನೀವು ಯಾಕೆ ನನ್ನ ಜೊತೆ ಇರಬೇಕು? ನೀವೇನು ಉಳಿಸ್ಕೊಂಡಿದ್ದೀರಾ ಅಂತ ನನ್ನ ಜೊತೆ ಮಾತಾಡೋಕೆ ಬಂದಿದ್ದೀರಾ? ನನ್ನ ಹೊಟ್ಟೆಯಲ್ಲಿ ಇದ್ದಂಥ
ಮಗುನ ಸಾಯಿಸಿದ ಪಾಪಿ ನೀವು. ನಿಮಗೆ ನಾನು ಕೆಲ್ಸದೊಳಗೂ ಕೀಳಾಗಿದ್ದವಳು ಅಲ್ವಾ? ಮತ್ತೆ ಯಾಕೆ ಬಂದ್ರಿ? ಅವತ್ತೇ ನಾನು ಡೈವರ್ಸ್ಗೆ ಸೈನ್ ಮಾಡಿ ಬಂದಿದ್ದೆ ಅಲ್ವಾ? ಮತ್ತೆ ಯಾಕ್ರಿ ಬಂದ್ರಿ? ಹೇಗೋ ಸತ್ತು ಬದುಕಿ ಈಗ ಒಂದು ಲೆವೆಲ್ನಲ್ಲಿ ಇದ್ದೀನಿ ಅಂತ ಈಗ ನನ್ನ ಹೆಂಡತಿ ಅಂತ ಸಂಬಂಧ ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಬಂದಿದ್ದೀರಾ? ಆಗ ನಿಮ್ಮ ಜೊತೆನೇ 1 ವರ್ಷ ಇದ್ದೆ ಅಲ್ವಾ? ಆಗ ನಿಮಗೆ ಹೆಂಡತಿ ಅನ್ನೋ ಫೀಲ್ ಬರಲೇ ಇಲ್ವಾ ಎಂದು ಅವನನ್ನೇ ಕೋಪದಲ್ಲೇ ನೋಡ್ತಾ, ಹೋ ಯಾಕೆ ಬರುತ್ತೆ? ನಿಮ್ಮ ತಲೆಯಲ್ಲಿ ಇತ್ತಲ್ಲ ಅನುಮಾನ ಅನ್ನೋ ಪಿಶಾಚಿ, ಅದು ಅದು ನಿಮ್ಮನ್ನು ನಾನು ಹೆಂಡತಿ ಅನ್ನೋಕ್ಕೆ ಬಿಡಲಿಲ್ಲ. ಹೌದು, ಈಗ ಯಾವ ಗ್ಯಾರಂಟಿ ಮೇಲೆ ನನ್ನ ಜೊತೆ ಬಂದರೆ? ಈಗ ನಾನು ನಿಮ್ಮ ಕಣ್ಣಿಗೆ ಪತಿವ್ರತೆ ಅನಿಸಿತಾ ಎಂದಾಗ ವಿರಾಟ್ ಸಾರಿ ಶ್ರೀ ಎಂದು ಕೈ ಮುಗಿದು ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ತಿದ್ಕೊಂಡು ನಿನ್ನ ಜೊತೆ ಎಂದು ಮಾತು ಮುಂದುವರಿಸೋ ಮುನ್ನ ಮಾತು ತುಂಡರಿಸುವಂತೆ, ಅಂದರೆ ನಿಮ್ಮ ಮನಸ್ಸು ಬದಲಾಯಿತು, ನಾನು ಈಗ ನಿಮ್ಮ ಜೊತೆ ಬರಬೇಕು ಅಲ್ವಾ? ಹಾಂ ಬರ್ತೀನಿ. ನಾಳೆ ಇನ್ಯಾವನೋ ನನ್ನ ಬಗ್ಗೆ ಇನ್ನೇನೋ ಹೇಳ್ತಾನೆ, ಆಗ ನಿಮಗೆ ಮತ್ತೆ ಅನುಮಾನ ಬರಲ್ವಾ ನನ್ನ ನಡತೆ ಮೇಲೆ? ಆಗ ಮತ್ತೆ ನನ್ನ ಮೇಲೆ ನಂಬಿಕೆ ಹೋಗುತ್ತೆ, ಆಗ ಮತ್ತೆ ನಿಮ್ಮ ಮನೆಯಿಂದ ಹೊರಗಾಕ್ತೀರ. ಅದೆಲ್ಲ ಹೋದ್ಸಲ ಮನೆಯಿಂದ ಹೊರಗಾಕಿದ್ರೆ, ಈ ಸಲ ಅನುಮಾನ ಬಂದರೆ ಮೇ ಬಿ ಸೀತೆ ಥರ ಅಗ್ನಿ ಪ್ರವೇಶ ಮಾಡು ಅಂದರೂ ಆಶ್ಚರ್ಯ ಇಲ್ಲ ಅಲ್ವಾ ಅಂದ್ಲು. ವಿರಾಟ್ ಮನಸ್ಸಿಗೆ ತುಂಬ ನೋವಾಗ್ತಿತ್ತು. ಅವಳ ಮಾತುಗಳು ಅವನ ಹೃದಯನ ಮಾತ್ರ ಅಲ್ಲ, ಅವನ ತಲೆನೂ ನೋವು ಮಾಡೋಕ್ಕೆ ಶುರು ಮಾಡಿತು. ಅವನು ಅದನ್ನೆಲ್ಲ ತುಂಬ ಕಂಟ್ರೋಲ್ ಮಾಡಿ, ಎಲ್ಲ ಶ್ರೀ ಒಂದ್ಸಲ ಮಾಡಿದ ತಪ್ಪನ್ನು ಮತ್ತೆ ಮಾಡಲ್ಲ ಎಂದ ತೊದಲುವಂತೆ. ಶ್ರೀ ತೊಟಿ ಕೊಂಕಿಸಿ ಮಾಡೋಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಈ ಶ್ರೀನಿಕ ವಾಸುದೇವ್ ಇನ್ನು ಯಾವತ್ತೂ ಅಂಥ ತಪ್ಪನ್ನು ಸಹಿಸೋದು ಇಲ್ಲ, ಅದು ರಿಪೀಟ್ ಆಗೋಕ್ಕೆ ಬಿಡೋದೇ ಇಲ್ಲ ಎಂದು. ಸೊ ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಲೈಫ್ ಎಂದಳು. ವಿರಾಟ್ಗೆ ಮಾತಾಡೋಕ್ಕಾಗ್ತಿಲ್ಲ. ಶ್ರೀ ಇನ್ನೊಂದು ಥರ ಪ್ಯಾನಿಕ್ ಥರ ಆಗ್ತಿದ್ದಾಳೆ. ಅವಳ ಹಣೆ ಮೇಲೆ ಮೂಡಿದಂಥ ಬೆವರನ್ನು ನೋಡಿದ ವಿರಾಟ್, ಇನ್ನೇನೂ ಹೇಳಬೇಡ ಎಂದುಕೊಂಡವನು, ಬೇಡ ಶಿವಳ ಆರೋಗ್ಯ ಮುಖ್ಯ ಎಂದು, ಸಾರಿ ಇನ್ನು ನಾನು ನಿನ್ನ ಮುಂದೆ ಬರಲ್ಲ ಎಂದು ತಡವರಿಸುತ್ತಾ ಹೆಜ್ಜೆ ಇಟ್ಟವನು, ರೋಹನ ಕರೀರಿ ಎಂದ. ಅಲ್ಲೇ ಇದ್ದ ಸಾವಿತ್ರಮ್ಮನ ಕಡೆ ತಿರುಗಿ ಸಾವಿತ್ರಮ್ಮ ರೋಹನ್ನ ಕರೆದ್ರು. ವಿರಾಟ್ ತಲೆ ಆಲ್ರೆಡಿ ಸುತ್ತುತ್ತಿತ್ತು. ರೋಹನ್ನ ಕೈ ಹಿಡಿದು ತುಂಬ ಕಂಟ್ರೋಲ್ ಮಾಡಿ ಕಾರ್ ಹತ್ತಿದ. ಕಾರ್ ಓಡಿಸುತ್ತಾ ವಿರಾಟ್ಗೆ ರೋಡ್ ಒಂದು ರೀತಿ ಬ್ಲರ್ ಅನ್ಸೋಕೆ ಶುರುವಾಯಿತು. ಅದೇ ರೀತಿ ಅರ್ಧ ರೋಡ್ಗೆ ಹೋದವನಿಗೆ ಸಡನ್ ಆಗಿ ಹೆದರಾಗಿದ್ದು ಒಂದು ಗುಂಪು. ರೋಹನ್ ಎದುರಿ ಬೆಚ್ಚಿ ಡ್ಯಾಡಿ ಎಂದ. ವಿರಾಟ್ಗೆ ಎದುರಾಗಿದ್ದ ವ್ಯಕ್ತಿಗಳು ಸರಿಯಾಗಿ ಕಾಣ್ತಿಲ್ಲ. ಎಲ್ಲಿ ನಿಲ್ಲಿಸಬಾರ್ದು ಎಂದು ಕಾರ್ನ ಮೂವ್ ಮಾಡಿದವನನ್ನು ತಡೆದಿದ್ದು ಒಂದು ಟ್ರಕ್. ಅವನ ಗಾಡಿ ಹೆದರಿಗಿದ್ದ ಟ್ರಕ್ಗೆ ಗುದ್ದಿ ನಿಂತಿತು. ವಿರಾಟ್ ತಲೆಗೆ ಪೆಟ್ಟಾದರೂ ಸ್ವಲ್ಪ ಪ್ರಜ್ಞೆಯಲ್ಲಿ ಇದ್ದ. ರೋಹನ್ ಕಡೆ ನೋಡಿ, ರೋಹನ್ ಬಾಡಿ ಗಾರ್ಡ್ಸ್ಗೆ ಕಾಲ್ ಮಾಡು ಎಂದ ತಡವರಿಸುತ್ತ. ರೋಹನ್ಗೂ ಸ್ವಲ್ಪ ಪೆಟ್ಟಾಗಿತ್ತು. ಅವನು ನವೀನ್ಗೆ ಕಾಲ್ ಮಾಡಿ ಯಾರೋ ನಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ ಎಂದ. ಆತ ನವೀನ್ ಎಲ್ಲಿ ಎಂದು ರೋಹನ್ ಫೋನ್ GPS ಲೊಕೇಶನ್ ಟ್ರೇಸ್ ಮಾಡೋಕ್ಕೆ ಹೇಳಿ ಕ್ವಿಕ್ ಎಂದು ತನ್ನ ಟೀಮ್ ಜೊತೆ ಹೊರಟ. ಅಷ್ಟೊತ್ತಿಗೆ ವಿರಾಟ್ನ ಮುಗಿಸೋಕೆ ಅಂತ ಬಂದಿದ್ದ ಜನರು ರೋಹನ್ನ ಹಿಡ್ಕೊಂಡು ವಿರಾಟ್ನ ಹೊರಗೆಳೆದು ಒಡೆಯೋಕೆ ಶುರು ಮಾಡಿದ್ರು. ಆಯ್ತಾ, ದೀಕ್ಷಿತ್ ತುಂಬ ಖುಷಿಯಾಗಿದ್ದೀನಿ ಎಂದು ಶ್ರೀಗಾಗಿ ಚಿತ್ರ ಅವರ ಬಳಿ ಸ್ವೀಟ್ ಮಾಡಿಸ್ಕೊಂಡು ಬರ್ತಿದ್ದ. ಅವನು ಅದೇ ರೋಡ್ನಲ್ಲಿ ತುಂಬ ಗುಂಪು ಹೆಚ್ಚಿತು ನೋಡಿ ಅಲ್ಲೇನೋ ನಡೀತಿದೆ ಎಂದು ಡೌಟ್ನಲ್ಲಿ ಗಾಡಿ ನಿಲ್ಲಿಸಿ ಯಾರೋದು ಎಂದು ಓಡಿ ಅಲ್ಲಿಗೆ ಬಂದ. ಅಷ್ಟೊತ್ತಿಗೆ ವಿರಾಟ್ಗೆ ಚೆನ್ನಾಗಿ ಹೊಡೆದು ಹೊಟ್ಟೆಗೆ ಚಾಕು ಕೂಡ ಹಾಕಿದ್ರು. ರೋಹನ್ಗೂ ಹೊಡೆಯೋದಿದ್ರು, ಆದರೆ ಅವನಿಗೂ ಚಾಕು ಹಾಕಬೇಕು ಎಂದುಕೊಳ್ಳೋದ್ರೊಳಗೆ ದೀಕ್ಷಿತ್ ಅವನ ಕೈಯಲ್ಲಿದ್ದಂಥ ಬಾಕ್ಸ್ ತೆಗೆದು ಅವರ ಕಡೆ ಬೀಸಿದ್ದ. ಚಾಕು ಮಿಸ್ ಆಗಿ ಅವರ ಕೈ ಜಾರಿ ಕೆಳಗೆ ಬಿದ್ದಿತ್ತು. ರೋಹನ್ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅಷ್ಟೊತ್ತಿಗೆ ದೀಕ್ಷಿತ್ನ ನೋಡಿ ಅಲ್ಲಿದ್ದವರು ಪರಾರಿಯಾಗಿದ್ರು. ದೀಕ್ಷಿತ್ ಅವರನ್ನು ಹಿಡಿಯೋಕೆ ಹೋಗಬೇಕು ಎಂದುಕೊಂಡವನ ಕಣ್ಣಿಗೆ ರಕ್ತದ ಮಡುವಲ್ಲಿ ಬಿದ್ದಿದ್ದಂಥ ವಿರಾಟ್ನ ನೋಡಿ ಬೇಗ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಸೇರಿಸ್ದ. TV ನ್ಯೂಸ್ನಲ್ಲಿ ವರ್ಧನ್ ಫ್ಯಾಮಿಲಿ ಬಿಸ್ನೆಸ್ ಟೈಕಾನ್ ಅಂತಾನೆ ಹೆಸರಾಗಿರುವ ವಿರಾಟ್ ವರ್ಧನ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ ಎನ್ನುವ ನ್ಯೂಸ್ ಬೇಗ TV ಚಾನೆಲ್ಗಳಲ್ಲೆಲ್ಲ ಟೆಲಿಕಾಸ್ಟ್ ಆಗ್ತಿತ್ತು. ಆಯಿತಾ, ಶ್ರೀ ತನ್ನ ಕೋಪ ಫ್ರಸ್ಟ್ರೇಷನ್ನ ಹೊರಗಾಕಿ ಬೆಡ್ ಮೇಲೆ ಮಲಗಿದ್ಲು. ಅವಳು ಕೂಡ ಈಗಾಗಲೇ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರಿಂದ ಅವಳಿಗೂ ಸ್ವಲ್ಪ ನಿದ್ದೆ ಬೇಕಾಗಿತ್ತು.
ವಿರಾಟ್ ಕಡೆಯವರೆಲ್ಲ ಹಾಸ್ಪಿಟಲ್ ಸುತ್ತ ಸೆಕ್ಯೂರಿಟಿ ಟೈಟ್ ಮಾಡಿದರು. ಛತ್ರ ಅವರು ಟಿವಿಲಿ ನ್ಯೂಸ್ ನೋಡಿದ ತಕ್ಷಣ ಹಾಸ್ಪಿಟಲ್ಗೆ ಬೇಗ ಹೋಗ್ತಾರೆ. ಆದರೆ ಅಲ್ಲಿ ಶ್ರೀ ಇರಲಿಲ್ಲ. ಚಿತ್ರ ಅವರು ಡಾಕ್ಟರ್ ವಿರಾಟ್ಗೆ ಏನಾಗಿದೆ ಎಂದು ಹೋಗಿ ಬಂದ ಡಾಕ್ಟರ್ನೆಲ್ಲ ಒಂದೇ ಸಮನೆ ಪ್ರಶ್ನೆ ಮಾಡ್ತಿದ್ರು. ಅಲ್ಲೇ ಇದೇ ಕೇಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದಂಥ ದೀಕ್ಷಿತ್ ಚಿತ್ರ ಅವರನ್ನು ನೋಡಿ ಅಮ್ಮ ಎಂದ. ಚಿತ್ರ ಅವರು ತಮ್ಮ ಮಗನನ್ನು ನೋಡಿ ನೀನೇ ನಿಲ್ಲಿ ಎಂದು ಕೇಳಿದರು. ದೀಕ್ಷಿತ್ ಅಮ್ಮ ನಂದಿರಲಿ ನೀವೇ ನಿಲ್ಲಿ, ನೀವ್ಯಾಕೆ ಹೀಗೆ ಹೇಳ್ತಿದ್ದೀರಾ, ಯಾಕೇನಾಗಿದೆ ಎಂದ ತುಸು ಗಾಬರಿನಲ್ಲಿ. ಚಿತ್ರ ಅವರು ಅದು ವಿರಾಟ್ಗೆ ಏನಾಗಿದೆ ಎಂದರು ಅಳುತ್ತಾ ದುಃಖದಲ್ಲೇ. ದೀಕ್ಷಿತ್ ವಿರಾಟ್ ಎಂದು ಆಶ್ಚರ್ಯ ಮತ್ತು ಗೊಂದಲದಲ್ಲೇ ಹೇಳಿದವನು ಅವರಿಗೆ ತುಂಬ ಪೆಟ್ಟಾಗಿದೆ, ಈಸ್ ಇನ್ ಕ್ರಿಟಿಕಲ್ ಎಂದ. ಚಿತ್ರ ಅವರು ಅಯ್ಯೋ ಎಂದು ಅಲ್ಲೇ ಚೇರ್ ಮೇಲೆ ದೊಪ್ಪೆಂದು ಕೂತವರು ಶ್ರೀಗೆ ಕಾಲ್ ಮಾಡು ಅಂದರು ತಡವರಿಸುತ್ತಾ. ದೀಕ್ಷಿತ ಅಮ್ಮ ಅಮ್ಮ ಯಾಕೆ ಹೀಗೆ ಹೇಳ್ತಿದ್ಯಾ, ಅವ್ರು ನಿನಗೆ ಗೊತ್ತಾ, ಅವ್ರು ಏನಾಗಬೇಕು ನಿನಗೆ ಎಂದ. ವಿರಾಟ್ ಪ್ರಾಣ ಅಪಾಯದಿಂದ ಪಾರಾಗುತ್ತಾ ಶ್ರೀ ತೊಡಗ್ಬಿಟ್ಲ ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.